ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ? ಆರಾಮದಿರಿ ಅಂತ ಭಾವಿಸ್ತೀನಿ. ನಾನು ಸಹ ಆರಾಮದೀನಿ. ನಾನು ಮಾಡುವಂಥ ವೀಡಿಯೋಸ್ ನಿಮಗೆಲ್ಲರಿಗೂ ಇಷ್ಟ ಆಗಕತ್ರ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಟೈಮ್ ಎಷ್ಟಾಯ್ತಪ್ಪ? 8:30 ಆಗೈತಿ. ಯಪ್ಪ ಛೇ, ಆಫೀಸ್ಗೆ ಒಂದು ಹೋಗ್ಬೇಕು, ಲೇಟ್ ಆಗ್ತೈತೆ. ಆಮೇಲೆ ಇವತ್ತು ಮತ್ತೇನಾದರೂ ಲೇಟ್ ಮಾಡಿ ಹೋದ್ರೆ ಸರ್ ತಕ್ಕ ಬೈಸ್ಕೊಳಕ್ಬೇಕಪ್ಪ. ಬಹುಶಃ ನಾವು ಹೋಗಿ ಮುಟ್ಟಿದೇವೋ ಇಲ್ಲ ಅಂತ ಕೇಳಿಸು ಮತ್ತು ಫೋನ್ ಹಚ್ಚಿರ್ಬೇಕು. ಫಸ್ಟಕ್ಕೆ ಕಾಲ್ ಮಾಡಿ ಹೇಳ್ಬೇಕಪ್ಪ, ಇಲ್ಲಾಂದ್ರೆ ಫುಲ್ ಟೆನ್ಷನ್ ತೊಗೋತಾಳ. ಹಲೋ ಲೇ ಕೋತಿ, ಯಾಕೆ ಕಾಲ್ ಮಾಡಿಲ್ಲ? ನಾನು ಕಾಲ್ ಮಾಡ್ತಾ ಇದ್ರು ರಿಸೀವ್ ಮಾಡಲಿಲ್ಲ, ಯಾಕೆ? ಸಾರಿ ಕಣೆ, ನೀ ಕಾಲ್ ಮಾಡಿದ್ದು ನೋಡೇ ಇಲ್ಲ. ಬ್ಯಾಗಲ್ಲಿತ್ತಲ್ಲೋ ಫೋನು. ಅದು ಅಲ್ಲದೆ ತುಂಬ ಅಂದರೆ ತುಂಬ ಸುಸ್ತಾಗಿತ್ತು ಕಣೆ, ಜರ್ನಿ ಮಾಡಿ. ಅದಕ್ಕೆ ಮಲ್ಕೊಂಡಿದ್ವಿ. ಸಾರಿ ಕಣೆ. ಯು ಡೋಂಟ್ ವರಿ, ನಾವು ಕರೆಕ್ಟಾಗಿ ಬಂದು ರೀಚ್ ಆಗಿದ್ದೀವಿ, ಓಕೆನಾ? ನೀ ಏನೂ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ. ಓ ಹೌದಾ, ಸರಿ. ನಂಗೆ ಎಷ್ಟು ಟೆನ್ಷನ್ ಆಗಿದ್ದು ಗೊತ್ತಾ, ನೀವು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಸಾರಿ ಕಣೆ ಬಂಗಾರಿ, ಬಂದಿದ್ದೀವಿ. ಸರಿ, ಟೇಕ್ ಕೇರ್. ಏನು ಆಫೀಸ್ ಹೋಗಲ್ವಾ? ಹೋಗ್ಬೇಕಪ್ಪ, ಆಲ್ರೆಡಿ ಲೇಟ್ ಆಗಿದೆ, ಹೋಗಲೇಬೇಕು, ಇಲ್ಲಾಂದರೆ ಬಾಸ್ ತುಂಬ ಬೈತಾರೆ. ಸರಿ ಸರಿ, ಹೋಗಿ ಈವ್ನಿಂಗ್ ಕಾಲ್ ಮಾಡಿ ನನಗೆ, ಓಕೆನಾ? ಸರಿ ಕಣೆ, ಬಾಯ್, ಟೇಕ್ ಕೇರ್. ಲೇ ಶ್ವೇತಾ, ಎದ್ದೇಳೆ. ಏನೇ ನೀನು? ಎದ್ದೇಳೆ ಕಣೆ, ಲೇಟ್ ಆಗಿದೆ ಆಲ್ರೆಡಿ. ಆಫೀಸಿಗೆ ಬರ್ತೀಯಾ ಇಲ್ವಾ? ಏನಾಯ್ತೆ? ಏನಾಯ್ತು ಅಂತಿದ್ಯಾ? ಆಫೀಸಿಗೆ ಬರಲ್ವಾ ನೀನು? ಅಯ್ಯೋ ಹೌದಲ್ವಾ? ಲೇ ತುಂಬ ಲೇಟ್ ಆಗಿದೆಯಾ? ಟೈಮ್ ಎಷ್ಟಾಯ್ತು? ಲೇ ಕೋತಿ, 8:30 ಆಗಿದೆ. ಇನ್ನೂ ರೆಡಿಯಾಗಿ ಹೋಗೋದಕ್ಕೆ ತುಂಬ ಲೇಟ್ ಆಗುತ್ತೆ. ಬಾ ಎದ್ದೇಳು. ಓ ಹೌದಲ್ಲ, ಸರಿ. ಪ್ರೀತಿ ಹೋದ್ನಾ? ಇಲ್ಲ, ಬಹುಶಃ ಫ್ರೆಶ್ ಅಪ್ ಆಗೋಕೆ ಹೋಗಿರ್ಬೋದು. ನಾನು ಇವಾಗಲೇ ಎದ್ದೆ. ದೀಪಾ ಕಾಲ್ ಮಾಡಿದ್ಲು, ಪಾಪ ತುಂಬ ಸರಿ ಕಾಲ್ ಮಾಡಿದ್ಲು ಕಣೆ. ಅದಕ್ಕೆ ಟೆನ್ಷನ್ ಆಗ್ತಾರಲ್ವಾ, ಅದಕ್ಕೆ ಕಾಲ್ ಮಾಡಿಬಿಟ್ಟು ಹೇಳಿ ನಾವು ಸೇಫಾಗಿ ಬಂದು ರೀಚ್ ಆಗಿದ್ದೀವಿ ಅಂತ. ಓ ಹೌದಾ, ಸರಿ ಸರಿ. ನಾನು ರೆಡಿ ಆಗ್ತೀನಿ, ನೀನು ಬಾ ಬೇಗ, ಓಕೆನಾ? ಸರಿ. ಲೇ ಶ್ವೇತಾ, ಯಾಕೋ ನಿಂಗೆ ಬಾಸ್ ಕರೀತಾ ಇದ್ದಾರೆ ಕಣೆ. ನಂಗ? ಯಾಕಪ್ಪ, ಏನಂತೆ? ಗೊತ್ತಿಲ್ಲ ಕಣೆ, ಏನೋ ಮಾತಾಡ್ಬೇಕಂದ್ರು. ಕ್ಯಾಬಿನ್ಗೆ ಬಾ ಅಂತ ಹೇಳಿದ್ದಾರೆ. ಓ ಹೌದಾ, ಸರಿ, ಹೋಗಿಟ್ಟು ಬರ್ತೀನಿ. ಹಾಯ್ ಶ್ವೇತಾ. ಓ ಹಲೋ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಯಾವಾಗ ಬಂದ್ರಿ ಊರಿಂದ? ಓ ಅದಾ, ಇವತ್ತು ಮಾರ್ನಿಂಗೇ ಬಂದ್ವಿ. ಓ ಹೌದಾ, ಹೇಗಿತ್ತಪ್ಪ ಊರು? ತುಂಬ ಚೆನ್ನಾಗಿತ್ತು. ಬ್ಯೂಟಿಫುಲ್ ಮೆಮೊರಿ, ಗೊತ್ತಾ? ಓ ಹೌದಾ, ಸರಿ ಸರಿ. ಶ್ವೇತಾ, ಆ್ಯಕ್ಚುಲಿ ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇರಿ. ನಾನು ಹೇಳಿದ್ದು ಏನಾದರೂ ಯೋಚನೆ ಮಾಡಿದ್ರಾ? ಮಾಡಿದೆ. ಓ ಹೌದಾ, ಏನು? ಐ ಮೀನ್, ಯು ಲವ್ ಮೀ? ಸಾರಿ ಸುಮಿತ್ ಅವರೇ, ನಂಗೆ ಇಷ್ಟ ಇಲ್ಲ. ಆ್ಯಕ್ಚುಲಿ ನೀವು ಇಷ್ಟ ಇಲ್ಲ ಅಂತ ಅಲ್ಲ, ನನಗೆ ಈ ಲವ್ ಮದುವೆ ಅನ್ನೋದೇ ಇಷ್ಟ ಇಲ್ಲ, ಓಕೆನಾ? ಅಲ್ಲ, ಹೀಗಂದ್ರೆ ಹೆಂಗೆ? ನಾನು ನಿಮಗೋಸ್ಕರ ಎಷ್ಟೊಂದು ವೇಟ್ ಮಾಡ್ತಾ ಇದ್ದೆ ಗೊತ್ತಾ? ಹೌದು, ಬಟ್ ಸಾರಿ ಸುಮಿತ್ ಅವರೇ. ಓಕೆ, ಸಾರಿ ಶ್ವೇತಾ. ಪಾಪ ಬೇಜಾರಾಯಿತು ಅನ್ಸುತ್ತೆ. ಏನಪ್ಪ ಇದು? ಛೇ, ಆ ಊರಲ್ಲಿ ಅವ್ರ ಹೆಸರೇನು? ಸಂಜು ಅಲ್ಲ? ಹಾಂ, ಸಂಜು. ಅವರು ಇಷ್ಟ ಆದರು. ಐ ಮೀನ್, ನೋಡೋಕ್ಕೂ ಚೆನ್ನಾಗಿದ್ದಾರೆ. ಎಲ್ಲ ಬ್ಯಾಕ್ಗ್ರೌಂಡು ಚೆನ್ನಾಗಿದೆ. ಇಲ್ಲಿ ಸುಮಿತ್ ಅವರು, ಅವನು ಚೆನ್ನಾಗಿದ್ದಾನೆ ನೋಡೋಕ್ಕೆ. ಬ್ಯಾಕ್ಗ್ರೌಂಡು ಚೆನ್ನಾಗಿದೆ. ನಾನಂತೂ ಅನಾಥೆ, ಯಾರನ್ನು ಲವ್ ಮಾಡಬೇಕಪ್ಪ ಒಂದು ಗೊತ್ತಾಗ್ತಾ ಇಲ್ಲ. ನೋಡೋಣ, ಅವನು ಮೆಸೇಜ್ ಮಾಡ್ಬೋದು ಅಂತ ವೇಟ್ ಮಾಡ್ತೀನಿ ಅಂತ ಅಲ್ಲ ಅನಿಸುತ್ತೆ. ಮೆಸೇಜ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ. ನೋಡೋಣ, ಅವನ ಜೊತೆ ಸ್ವಲ್ಪ ಮಾತಾಡ್ತೀನಿ. ಐ ಮೀನ್, ಅವನ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಭಾವನೆ ಇದೆ, ಅವನು ಯಾರೋ ನಂಗೆ ಗೊತ್ತಿಲ್ಲ, ನಾನು ಯಾರೋ ಅವ್ನು ಗೊತ್ತಿಲ್ಲ. ಸೊ ಅದಂಗೆ ಒಂದೇ ದಿನದಲ್ಲಿ, ಒಂದೇ ಕ್ಷಣದಲ್ಲಿ ಲವ್ ಆಗುತ್ತೆ ಅಲ್ವಾ? ಇವನು ಸುಮಿತ್ ಆದರೂ ನಾನು ಕೆಲಸ ಮಾಡಬೇಕಾದ್ರೆ ನನ್ನ ಜೊತೆನೇ ಇರ್ತಾರೆ. ಆಫೀಸಲ್ಲಿ ಇಬ್ಬರು ಜೊತೆಯಲ್ಲೇ ಇರ್ತೀವಿ. ಸೊ ಅವನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಐ ಮೀನ್, ಒಳ್ಳೆ ಹುಡುಗಾನೆ. ಆಫೀಸಲ್ಲಿ ಇಷ್ಟೊಂದು ಜನ ಹುಡುಗಿರಿದ್ರೂ ಯಾವತ್ತೂ ಯಾವ ಹುಡುಗಿನೂ ತಪ್ಪಾಗಿ ನೋಡಿಲ್ಲ ಅವನು. ನೋಡೋಣ, ನನ್ನ ಹಣೆ ಬರದಲ್ಲಿ ಏನಿದೆಯೋ ಅದೇ ಆಗುತ್ತೆ. ಯಪ್ಪ, ಫಸ್ಟ್ ಆ ಬಾಸ್ ಕರೀತಿದಾರಂತೆ, ಅವ್ರ ಹತ್ರ ಹೋಗಿ ಬರಬೇಕು. ಇಲ್ಲ ಅಂದರೆ ಆ ಮನುಷ್ಯ ತುಂಬ ಅಂದರೆ ತುಂಬ ಒಂಥರ ವಿಚಿತ್ರ ಪ್ರಾಣಿ. ಅದು ಏನು ಕೆಲಸ ತೆಗೆದು ನನ್ನ ಹತ್ರ ಯಾರಿಗೆ ಗೊತ್ತು. ಹಾಯ್ ಸರ್, ಗುಡ್ ಮಾರ್ನಿಂಗ್. ಓ ಮಿಸ್ ಶ್ವೇತಾ, ಏನು ಮೇಡಮ್, ಹೇಗಿದ್ದೀರಾ? ಸರ್, ಯಾ ಸರ್, ಐ ಆಮ್ ಫೈನ್. ಯಾಕೆ ಸರ್ ಈ ಥರ ಕೇಳ್ತಾ ಇದ್ದೀರಾ? ಅಲ್ಲ ಶ್ವೇತಾ, 4-5 ದಿನ ಲೀವ್ ಹಾಕಿದ್ರಲ್ಲ, ಅದಕ್ಕೆ ಕೇಳಿದ್ನಪ್ಪ. ಓ ಹೌದಾ, ಸರಿ ಸರ್. ಏನು ಸರ್ ಹೇಳಿ ಕಳಿಸಿದ್ರಂತೆ? ಏನಾದರೂ ಕೆಲಸ ಇತ್ತಾ? ನಿನ್ನ ಹತ್ರ ತುಂಬಾ ಕೆಲಸ ಇದೆ, ಆದರೆ ಏನು ಮಾಡೋದು, ಆ ಕೆಲಸಕ್ಕೆ ಇನ್ನೂ ಟೈಮ್ ಬಂದಿಲ್ಲ. ವಾಟ್ ಸರ್, ಏನು ಮಾತಾಡ್ತಾ ಇದ್ದೀರಾ? ವಾಟ್ ಯು ಮೀನ್? ಏನೂ ಇಲ್ಲ ಸರ್. ಏನಾದರೂ ಕೆಲಸ ಇದ್ದರೆ ಹೇಳಿ, ಇಲ್ಲಾಂದರೆ ನಾನು ಹೋಗ್ತೀನಿ. ತುಂಬ ಕೆಲಸ ಇದೆ. ಅದೇ ಹೇಳಿದ್ನಲ್ಲ, ನಿನ್ನ ಹತ್ರ ತುಂಬ ಅಂದರೆ ತುಂಬಾ ಕೆಲಸ ಇದೆ. ಅಲ್ಲ, ನೀಗೊಂದು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ, ಓಕೆನಾ? ಸರ್ ಕೇಳಿ. ಅಂದರೆ ನಿಮಗೆ ಅಪ್ಪ ಅಮ್ಮ ಇಲ್ಲ, ಮನೆ ಮಠನೂ ಇಲ್ಲ, ಅಣ್ಣ ತಮ್ಮ ಯಾರಾದರೂ ಇದ್ದಾರಾ? ಯಾಕೆ ಸರ್ ಈ ಥರ ಕೇಳ್ತಾ ಇದ್ದೀರಾ? ಸುಮ್ಮನೆ ಕೇಳಬೇಕಂತ ಅನ್ನಿಸ್ತಪ್ಪ. ಇಲ್ಲ ಸರ್, ನನಗೆ ಯಾರೂ ಇಲ್ಲ. ನಾನೊಬ್ಬಳು ಅನಾಥೆ. ನಾನು ಪಿ ಜಿಯಲ್ಲಿರೋದು. ಓ ಹೌದಾ? ಅಲ್ಲ ಸರ್, ನೀವು ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ? ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ನನ್ನ ಹತ್ರ ಒಂದು ಆಫರ್ ಇತ್ತು, ಅದು ನಿನಗೋಸ್ಕರ, ಫೆಷಲ್ ಅಂತ. ಸೊ ಏನಂತ ಕೇಳ್ತೀಯಾ?
ಏನು ಆಫರಾ? ಸಾರಿ ಸರ್, ನಾನು ಕೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಪ್ಲೀಸ್ ಈ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡಿ. ಏನಾದರೂ ಕೆಲಸ ಇದ್ದರೆ ಹೇಳಿ. ಅಲ್ಲ ಶ್ವೇತಾ, ಏನು ನೀನು ಇಷ್ಟೊಂದು ಸೀರಿಯಸ್ ಆಗ್ತೀಯಲ್ಲ? ಸರಿ, ಏನು ಆಫರ್ ಅಂತ ನೀನು ಕೇಳಲ್ಲ ಅಲ್ವಾ? ನಾನು ಹೇಳ್ತೀನಿ. ಪಾಪ ನೀನು ನೋಡಿದ್ರೆ ತುಂಬ ಅಂದರೆ ತುಂಬ ಅಯ್ಯೋ ಅನ್ಸುತ್ತೆ ಗೊತ್ತಾ? ಅಲ್ಲ, ನಾನು ನೋಡಿದ್ರೆ ನಿಮ್ಗೆ ಯಾಕೆ ಪಾಪ ಅನಿಸ್ಬೇಕು? ಅಯ್ಯೋ ಹೇಳೋವರೆಗೂ ನಿಲ್ಲು ಶ್ವೇತಾ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ? ನೀನು ನೋಡಿದ್ರೆ ನನಗೆ ಯಾಕೆ ಪಾಪ ಅನ್ಸುತ್ತೆ ಗೊತ್ತಾ? ಅಪ್ಪ ಅಮ್ಮ ಯಾರೂ ಇಲ್ಲ, ಅಣ್ಣ ತಮ್ಮ ಯಾರೂ ಇಲ್ಲ, ಹಿಂದೆ ಮುಂದೆನೂ ಯಾರೂ ಇಲ್ಲ ಅಲ್ವಾ? ಪಾಪ ಒಂದು ಹೆಣ್ಣು ಈ ಪ್ರಪಂಚದಲ್ಲಿ ಹೇಗೆಲ್ಲ ಜೀವನ ಮಾಡಬೇಕು ಅಂತ ನಂಗೆ ಗೊತ್ತು. ಎಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕು ಅಂತ ನಂಗೆ ಗೊತ್ತು, ಎಲ್ಲ ಗೊತ್ತು, ಅರ್ಥ ಆಗತ್ತಮ್ಮ. ಅದು ಅಲ್ಲದೆ ಒಂಟಿ ಹೆಣ್ಣು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನೊಂದು ನಿಮಗೆ ಆಫರ್ ಕೊಡ್ತಾಯಿದ್ದೀನಿ. ಅದೇನೆಂದರೆ, ನಿಂಗೆ ಗೊತ್ತಲ್ವಾ ನನ್ನ ಬ್ಯಾಕ್ಗ್ರೌಂಡು ಏನಂತ? ಆ್ಯಕ್ಚುಲಿ ನಾನು ನಿಮಗೆ ತುಂಬ ದಿನದಿಂದ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದೇನು ಗೊತ್ತಾ, ನನಗೆ ನೀನಂದರೆ ಇಷ್ಟ. ಸೊ ವಿಲ್ ಯು ಮ್ಯಾರಿ ಮೀ? ವಾಟ್? ಏನು ಸರ್ ನೀವು ಮಾತಾಡ್ತಾ ಇರೋದು? ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಅಲ್ಲ ಸರ್, ನೀವು ನನ್ನ ಈ ಥರ ಅನ್ಕೊಂಡಿದ್ದೀರಾ? ನೀವು ನನ್ನ ಇಷ್ಟ ಚೀಪಾಗಿ ಅನ್ಕೊತಾ ಇದ್ದೀರಾ ಸರ್? ಅಯ್ಯೋ ಅದರಲ್ಲೇನಿದೆ, ನಾನು ಮನಸ್ಸಲ್ಲಿರೋದು ಹೇಳಿದ್ನಪ್ಪ. ಸರ್ ಏನು ಮಾತಾಡ್ತಾ ಇದ್ದೀರಾ? ಸ್ವಲ್ಪನಾದರೂ ನೀವು ಈ ಥರ ಮಾತಾಡ್ತಾ ಇದ್ದೀರಾ ಅಂತ ನಾನು ಅನ್ಕೊಂಡಿರಲಿಲ್ಲಪ್ಪ. ನೋಡು ಶ್ವೇತಾ, ನಾನು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ, ಓಕೆನಾ? ನೀ ನನ್ನ ಮದುವೆ ಆಗೋದ್ರಿಂದ ನಿಂಗೆ ಲಾಸ್ ಏನೂ ಇಲ್ಲ ಗೊತ್ತಾ? ನಿನಗೆ ಆಗಿರುವಂಥ ಒಂದು ಲೆವೆಲ್ ಸಿಗತ್ತಮ್ಮ, ಅರ್ಥ ಮಾಡ್ಕೋ. ನನಗೆ ನೀನಂದರೆ ತುಂಬ ಇಷ್ಟ. ಇಷ್ಟು ದಿನದಿಂದ ನಾನು ನಿನಗೆ ಹೇಳಬೇಕಂತ ಅಂದ್ಕೊಂಡಿದ್ದೆ, ಬಟ್ ಹೇಳೋಕ್ಕೆ ಆಗಲಿಲ್ಲ. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಸೊ ನನ್ನ ಮದುವೆ ಆಗು, ನಿನ್ನ ಲೈಫ್ ಸೆಟ್ ಆಗುತ್ತೆ, ನಿನ್ನ ರಾಣಿ ಥರ ನೋಡ್ಕೊತೀನಿ, ಓಕೆನಾ? ನಿನ್ಗೇನು ಇಷ್ಟನೋ, ನಿಂಗೆ ಏನು ಮಾಡ್ಬೇಕು ಅನ್ಸುತ್ತೋ ಅದನ್ನೇ ಮಾಡು. ನಿಂಗೆ ಏನು ಬೇಕೋ ಅದೆಲ್ಲ ಕೇಳು, ನಾನು ಕೊಡ್ತೀನಿ ನಿನಗೆ. ಆದರೆ ನೀನು ನಾ ಹೇಳ್ದಂಗೆ ಕೇಳಬೇಕು. ಐ ಮೀನ್ ಬೇಡ, ಮದುವೆ ಆಗೋಣ, ಅದರಲ್ಲೇನು ತಪ್ಪು? ನಿಂಗೆ ಗೊತ್ತಾ, ಈ ಆಫೀಸಲ್ಲಿ ನನ್ನ ಹಿಂದೆ ಎಷ್ಟೊಂದು ಜನ ಹುಡುಗಿರು ಬಿದ್ದಿದ್ದಾರೆ ಅಂತ. ಆದರೆ ನಂಗೆ ಅವ್ರು ಯಾರೂ ಇಷ್ಟ ಇಲ್ಲ, ಯಾಕಂದರೆ ನಾನು ನಿನ್ನ ಲವ್ ಮಾಡ್ತಾಯಿದ್ದೀನಿ. ಸೊ ಏನು ತಪ್ಪಿಲ್ಲಮ್ಮ. ಹಲೋ ಮಿಸ್ಟರ್, ನಾನು ಆವಾಗಿಂದ ನೋಡ್ತಾ ಇದ್ದೀನಿ. ಏನು ಸುಮ್ಮನೆ ಇದೀನಿ ಅಂತ ಬಾಯಿಗೆ ಬಂದಿರೋ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ನಾನು ಅನಾಥೆ ಆಗಿರ್ಬೋದು, ನನಗೆ ಹಿಂದೆ ಮುಂದೆ ಯಾರೂ ಇಲ್ಲದೆ ಇರ್ಬೋದು, ನನ್ನ ಹತ್ರ ಹಣ ಆಸ್ತಿ ಏನೂ ಇಲ್ಲದೆ ಇರ್ಬೋದು, ಆದರೆ ಮರ್ಯಾದೆ ಅನ್ನೋದಿದೆ, ಓಕೆನಾ? ಏನು ನೀವು ನಿಮ್ಮ ಏಜೇನು ನನ್ನ ಏಜೇನು? ನೀವು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಈ ಥರ ನೋಡ್ತಾ ಇದ್ದೀರಲ್ಲ, ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಅದು ಅಲ್ಲದೆ ನಿಮ್ಮದೇ ಆಗಿರೋಂಥ ಒಂದು ಫ್ಯಾಮಿಲಿ ಇದೆ, ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ. ಅದು ಅಲ್ಲದೆ ನಿಮ್ಮ ಮಗ ಮತ್ತು ನಾನು ಒಂದೇ ಏಜು, ಅಷ್ಟು ಡಿಫ್ರೆನ್ಸ್ ಇಲ್ವಾ ನಿಮಗೆ? ಏನು ಶ್ವೇತಾ, ನೀನು ಏನೇನು ಥಿಂಕ್ ಮಾಡ್ತೀಯಲ್ಲ? ನಾನೇನೋ ಥಿಂಕ್ ಮಾಡ್ತಾ ಇಲ್ಲ, ನೀವು ಮಾತಾಡೋ ರೀತಿ ಸರಿಯಾಗಿಲ್ಲ. ಫಸ್ಟ್ ನೀವೇನು ಮಾತಾಡ್ತಾ ಇದ್ದೀರಾ, ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ಅರ್ಥ ಮಾಡ್ಕೊಂಡು ಮಾತಾಡಿ. ಅಲ್ಲ ಕಣೆ, ಇದೆಲ್ಲ ಕಾಮನ್. ಯಾಕೆ ನೀನು ಹಳ್ಳಿ ಹುಡುಗಿ ಥರ ಮಾತಾಡ್ತಾ ಇದೀಯಾ? ಸ್ವಲ್ಪ ಮೆಚೂರಾಗಿ ಯೋಚನೆ ಮಾಡಮ್ಮ. ಇದೆಲ್ಲ ವೆರಿ ಕಾಮನ್ ಗೊತ್ತಾ? ಈ ಪ್ರಪಂಚದಲ್ಲಿ ಯಾರು ಏಜು ಅದು ಇದು ಏನು ನೋಡಲ್ಲ, ದುಡ್ಡು ಒಂದಿದ್ರೆ ಆಯಿತು ಗೊತ್ತಾ? ನಾನು ನಿಂಗೆ ಏನು ಅಂತ ಇಲ್ಲ, ಜಸ್ಟ್ ಮದುವೆ ಆಗು ಅಂತಿದ್ದೀನಿ. ಅಲ್ಲ, ಮದುವೆ ಆಲ್ರೆಡಿ ಆಗಿದೆ ನಂಗೆ ಗೊತ್ತು. ನನ್ನ ಮಗನೂ ನಿನ್ನ ಏಜೆ ಅಂತಲೂ ಗೊತ್ತು. ಆದರೆ ಅದಕ್ಕೇನು ಪ್ರಾಬ್ಲಮ್ ಅಮ್ಮ? ನನ್ನ ಹೆಂಡತಿ ಮನೇಲಿರ್ತಾರೆ, ಅದು ಅಲ್ಲದೆ ಅವ್ರಿಗೆ ಏಜ್ ಆಗಿದೆ. ಸೊ ಅವ್ರ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ನನಗೆ, ಓಪನ್ ಆಗಿ ಹೇಳ್ತೀನಿ, ಓಕೆನಾ? ಸೊ ಅದಕ್ಕೆ ನಂಗೆ ನೀನಂದರೆ ತುಂಬ ಇಷ್ಟ. ಮದುವೆ ಆಗು, ನಿನಗೆ ಹೆಂಗೆ ನೋಡ್ಕೊತೀನಿ ಗೊತ್ತಾ? ನೀನು ಯೋಚನೆ ಸಹ ಮಾಡಲ್ಲ, ಆ ಥರ ನೋಡ್ಕೊತೀನಿ. ನಿನ್ನ ಆಸೆ ಕನಸು ಎಲ್ಲ ನಾನು ಪೂರ್ತಿ ಮಾಡ್ತೀನಿ. ನಿನಗೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರತೆನೇ ಕೊಡಲ್ಲ. ಛೀ, ಏನು ಮನುಷ್ಯನಪ್ಪ, ಸ್ವಲ್ಪನಾದರೂ ಅರ್ಥ ಆಗಲ್ವ ನಿಮಗೆ? ಛೀ, ನನಗೆ ಒಂಥರ ಅಸಹ್ಯ ಆಗ್ತಿದೆ ನಿಮ್ಮನ್ನು ನೋಡಿದ್ರೆ. ಪ್ಲೀಸ್, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ನಿಮಗೆ. ಇನ್ನೊಂದು ಸರಿ ಇದೇ ಥರ ಏನಾದರೂ ಮಾತಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಕಂಪ್ಲೇಂಟ್ ಮಾಡಬೇಕಾಗತ್ತೆ, ಓಕೆನಾ? ಹೋ, ಹೆದರ್ಸ್ತಾ ಇದೆಯಾ? ಕಂಪ್ಲೇಂಟ್ ಮಾಡ್ತೀಯಾ? ಅದು ನನ್ನ ಮೇಲೆ. ಏನಂತ ಕಂಪ್ಲೇಂಟ್ ಮಾಡ್ತೀಯಮ್ಮ? ಅದು ಅಲ್ಲದೆ ನೀನು ಹೇಳಿದ್ದು ಯಾರು ನಂಬ್ತಾರೆ? ಅದು ನನ್ನ ಮೇಲೆ ಹೋಗಿ ಹೋಗಿ ಕಂಪ್ಲೇಂಟ್ ಮಾಡ್ತೀಯಾ? ಅದು ನೀನು. ಹಲೋ, ನಿಮ್ಮ ಬಾಸ್ ನಾನು. ಇಲ್ಲಿ ನಿಂದೇನು ನಡೆಯಲ್ಲ, ಎಲ್ಲ ನಂದೇ ನಡೆಯೋದು. ನೋಡ್ ಶ್ವೇತಾ, ನಿನ್ನ ಹತ್ರ ನನಗೆ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಇಲ್ಲ. ನಾನು ನಿಂಗೆ ಕೇಳ್ತಿರೋದೇನು, ಮದುವೆ ಆಗ್ತೀಯಾ ಇಲ್ವಾ ಅಂತ. 7 ದಿನ ಟೈಮ್ ಕೊಡ್ತೀನಿ, ಅದರೊಳಗೆ ಹೇಳು. ಮದುವೆ ಆಗ್ತೀನಿ ಅಂದರೆ ನಿನಗೆ ರಾಣಿ ಥರ ನೋಡ್ಕೊತೀನಿ. ಮದುವೆ ಆಗಲ್ಲ ಅಂದರೆ ಈ ಆಫೀಸಿಂದ ಜಾಗ ಖಾಲಿ ಮಾಡು ಅಷ್ಟೇ. ಇವಾಗ ನೀನು ಹೋಗ್ಬೋದು, ಓಕೆ? ಹಾಂ, ಇನ್ನೊಂದು ವಿಷಯ, ಏನಾದರೂ ನಿನ್ನ ನಡುವೆ ಇಲ್ಲೇನಾಗಿದೆ ಅಲ್ಲ, ಅದು ಯಾರಿಗಾದರೂ ಆದರೆ ಮಾತ್ರ ನಾನು ಸುಮ್ಮನಿರಲ್ಲ, ಓಕೆ? ನಿನ್ನ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಹಾಕ್ತೀನಿ, ಓಕೆ? ನೋಡು, ಯುವರ್ ಚಾಯ್ಸ್. ಏನು ಹುಡುಗಿನಪ್ಪ, ಎಂಥ ಆಫರ್ ಕೊಡ್ತಾಯಿದ್ದೀನಿ, ಕೈಯಿಂದ ತೊಗೊಳ್ಬಿಟ್ಟು ಕಾಲಿಂದ ಒದಿತಾ ಇದ್ದಾಳೆ.